ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ನಾವು ಜೆಮಿನಿಯನ್ನು ಜಿಮೇಲಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇದು ಈಗಾಗಲೇ ನಾನು ಜೆಮಿನಿ ಬಗ್ಗೆ ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ ಒಂದೊಂದಾಗಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಾವು ಜಿಮೇಲಲ್ಲಿ ಯಾವ್ಯಾವ ರೀತಿ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ಲು, ನಾವು ಯಾವುದಾದ್ರು ಇಮೇಲ್ನ ಸಮ್ಮರಿ ಪಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಆಮೇಲೆ ಯಾವುದಾದ್ರು ಒಂದು ಇಮೇಲ್ಗೆ ರಿಪ್ಲೈ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಮ್ಯಾಟ್ರ್ ಕೊಟ್ಟರೆ ಕರೆಕ್ಟಾಗಿ ಅದು ರಿಪ್ಲೈನ ರೆಡಿ ಮಾಡುತ್ತೆ. ಅದನ್ನ ನಾವು ಡೈರೆಕ್ಟ್ಲಿ ಇನ್ಸರ್ಟ್ ಮಾಡಿ ಸೆಂಡ್ ಮಾಡಿಬಿಡ್ಬೋದು. ಆಮೇಲೆ ಇಮೇಲ್ ಯಾವುದಾದ್ರು ಸರ್ಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾಯಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ AI ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವಿ, ಎಷ್ಟು ನಮ್ಮ ಕೆಲಸಗಳಿಗೆ, ದಿನನಿತ್ಯದ ಕೆಲಸಗಳಿಗೆ ಎಷ್ಟು ಎಫಿಷಿಯೆಂಟಾಗಿ ಯೂಸ್ ಮಾಡ್ತೀವೋ ಅಷ್ಟು ನಾವು ಪ್ರೊಡಕ್ಟಿವ್ ಆಗ್ಬೋದು. ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಈಗ ಮೊದಲಿಗೆ ನಾನು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಜಿಮೇಲ್ ಆ್ಯಪ್ ಓಪನ್ ಮಾಡೀನಿ. ಇಲ್ಲಿ ನಮಗೆ ಇಮೇಲ್ಸ್ ತೋರಿಸ್ತಾ ಇರುತ್ತೆ ಅಲ್ವಾ. ಸೊ ಇನ್ಬಾಕ್ಸಲ್ಲಿ ನಾವು ಡೈರೆಕ್ಟ್ಲಿ ಲ್ಯಾಂಡ್ ಆಗ್ತೀವಿ ಯೂಶಲಿ. ಸೊ ಫಸ್ಟು ನಾವು ಯಾವುದಾದ್ರು ಇಮೇಲ್ನ ಯಾವ ರೀತಿ ಸರ್ಚ್ ಮಾಡೋದು ಅಂತ ನೋಡೋಣ. ಮೇಲೇ ನಮಗೆ ಒಂದು ಜೆಮಿನಿ ಐಕಾನ್ ಸಿಗುತ್ತೆ. ಸೊ ರೈಟ್ ಸೈಡಲ್ಲಿ ಸ್ವಲ್ಪ ಮಧ್ಯಕ್ಕೆ ಬಂದರೆ ನಮಗೆ ಜೆಮಿನಿ ಆಪ್ಷನ್ ಸಿಗುತ್ತೆ. ಇಲ್ಲ ಸ್ವೈಪ್ ಮಾಡ್ಕೊಂಡು ಹೋದ್ರೂ ಕೂಡ ನಿಮಗೆ ಸಿಗುತ್ತೆ. ಸೊ ಈ ಜೆಮಿನಿ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಯಾವುದಾದ್ರು ಒಂದು ಇಮೇಲ್ನ ಸರ್ಚ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. Okay. Gmail. You agree to let Google Workspace use your Workspace content and activity to personalize your experience across Workspace. Workspace includes apps for businesses and schools, such as Gmail, Chat, Meet, Drive, and more. To learn more, visit the Workspace website. Smart features include : Okay. ಇದು ಸ್ನೇಹಿತರೆ, ನಾವು ಫಸ್ಟ್ ಟೈಮ್ ಏನಾದರೂ ಜೆಮಿನಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪರ್ಮಿಷನ್ ಕೇಳುತ್ತೆ. ಇದನ್ನ ಅಲೋ ಮಾಡಬೇಕಾಗತ್ತೆ. Show events from Gmail. Personalized search open parents. Ask Gemini to summarize content. You can always turn no thanks button. ಗೂಗಲ್ ಪ್ರಾಡಕ್ಟ್ಸ್ಗಳಿಗೆ ಜೆಮಿನಿ ಪರ್ಮಿಷನ್ ಕೊಡೋ ಅಂಥದ್ದು. ಓಕೆ, ಸೊ ಡ್ರೈವಲ್ಲೂ ಕೂಡ ಯೂಸ್ ಮಾಡಬೇಕು ಅಂತಂದ್ರೆ ಈ ಪರ್ಮಿಷನ್ ಅಲೋ ಮಾಡಬೇಕಾಗುತ್ತೆ. ಸೊ ಈಗ ನಾವು ಟರ್ನ್ ಆನ್ ಮಾಡೋಣ. ಓಕೆ, ಇವತ್ತು ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾ ಇದೆ ಅದು. ಸೊ ಜೆಮಿನಿಯಲ್ಲಿ ಜಿಮೇಲ್ ಏನೇನು ಮಾಡ್ಬೋದು ಅಂತ ಇಲ್ಲಿ ತಿಳ್ಕೊಬೋದು ನೀವು. ಇಲ್ಲಿ ಎಂಟರ್ ಅ ಪ್ರಾಂಪ್ಟು. ಸೊ ನಾನೀಗ ಸುಮ್ಮನೆ ಏನು ಮಾಡ್ತೀನಿ ಅಂತಂದರೆ ಚೆಕ್ ಫಾರ್ ಮೈ ರೀಸೆಂಟ್ ರೈಲ್ವೆ ಟಿಕೆಟ್ ಅಂತ ಕೇಳ್ತೀನಿ. ನೋಡೋಣ. ಈ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದಾಗೆಲ್ಲ ನಮಗೆ ಜಿಮೇಲಲ್ಲಿ ಇಮೇಲ್ ಬರುತ್ತಲ್ಲ, ನೋಡೋಣ. ಮೈ ಲೇಟೆಸ್ಟ್ S E space latest railway ticket R A stop recording 8 I stop record I N I L Lima W with W selected railway rail station 8 4 3 T Tango T I India C C 6 selected ticket. ಓಕೆ ಸ್ನೇಹಿತರೆ, ಈಗ ಯೂಶಲಿ ನಾವು ರೈಲ್ವೆ ಟಿಕೆಟ್ನ ಯಾವ್ದು ಬುಕ್ ಮಾಡಿದ್ದೀನಿ ಲೇಟೆಸ್ಟ್ ಅಂತ ಚೆಕ್ ಮಾಡೋದಕ್ಕೆ ಇಮೇಲ್ ನೋಡೋ ಬದಲು ಸುಮ್ಮನೆ ಜೆಮಿನಿಗೆ ಪ್ರಾಂಪ್ಟ್ ಕೊಟ್ಟಿನಿ. ನೋಡೋಣ. ಸೆಂಡ್ ಮಾಡ್ತೀನಿ ಈಗ. ಓಕೆ, ಸೆಂಡ್ ಆಗಿ ಅದು ನಮಗೆ ಮಾಹಿತಿ ಹುಡುಕೊಡುತ್ತೆ. ಓಕೆ, ಜನರೇಟಿಂಗ್ ಯುವರ್ ಕಾಂಟ್ಯಾಕ್ಟ್. ಓಕೆ, ಬನ್ನಿ. Your latest railway ticket confirmation is for the following journey : PNR no : 43372726772 train no /name : 16210 / Express journey date : 28-April-2026 route : Missouri JN open parent Mize closed parent Abir JN open parent RRB closed parent scheduled departure : 28-April-2026 at 20:30 class : sleeper class passenger details : name : Srinivas GK status : confirmed open parent CNF closed parent coach and birth : S5 17 total fare : RS 252.25. This ticket was booked on April 28, 2026 at 11:56:41 a.m. HRS. ನೋಡಿ ಸ್ನೇಹಿತರೆ, ಈಗ ನಾನು ಸುಮ್ಮನೆ ನನ್ನ ಲೇಟೆಸ್ಟ್ ರೈಲ್ವೆ ಟಿಕೆಟ್ ಯಾವುದು ಅಂತ ಕೇಳಿದಾಗ ಅದು ಯಾವ ಟಿಕೆಟು, ಅದು ಸ್ಟೇಟಸ್ ಏನಾಗಿದೆ, ಕನ್ಫರ್ಮ್ ಆಗಿದೆ, ಆಮೇಲೆ ಯಾವುದದು ಕೋಚ್ ನಂಬರ್ ಏನು, ಸೀಟ್ ನಂಬರ್ ಏನು ಎಲ್ಲ ಮಾಹಿತಿ ಕೊಡ್ತು, ಎಷ್ಟು ರೇಟ್ ಆಗಿದೆ ಎಲ್ಲ ಮಾಹಿತಿ ಕೊಡ್ತು. ಸೊ ನಾನು
ಈಗ ಫಾರ್ ಎಕ್ಸಾಂಪಲ್ ನನ್ನ ಸೀಟ್ ನಂಬರ್ ಮರ್ತೋಗಿರ್ಬೋದು, ಅಥವಾ ಅದು ರೇಟ್ ಎಷ್ಟಾಯಿತು ಅನ್ನೋದು ಮರ್ತೋಗಿರ್ಬೋದು. ನಾವೇ ಹೋಗಿ ಜಿಮೇಲಲ್ಲಿ ಇಮೇಲ್ ಹುಡುಕಿ ನೋಡೋದಕ್ಕಿಂತ ಜಸ್ಟ್ ಜೆಮಿನಿಗೆ ಪ್ರಾಂಪ್ಟ್ ಕೊಟ್ಟರೆ ಅದೇ ಹುಡುಕೊಡುತ್ತೆ. ಸೊ ಇದು ಒಂದು ಉದಾಹರಣೆ, ಯಾವ ರೀತಿ ನಾವು ಒಂದು ಇಮೇಲ್ನ ಸರ್ಚ್ ಮಾಡ್ಬೋದು ಅಥವಾ ಇಮೇಲ್ನ ಮಾಹಿತಿ ಪಡ್ಕೊಬೋದು ಅನ್ನೋದಕ್ಕೆ. ಈಗ ನೆಕ್ಸ್ಟ್ ಯಾವುದಾದ್ರು ಒಂದು ಇಮೇಲ್ ಓಪನ್ ಮಾಡಿದಾಗ ಯಾವ ರೀತಿ ಸಮರಿಯನ್ನು ಪಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಈಗ Google Cloud, open bracket, product update, close bracket, automatic enablement of new open telemetry ingestion API, ಇಲ್ಲಿ ಯಾವುದೋ ಗೂಗಲ್ ಕ್ಲೌಡ್ ಇದೆ. ಸೊ ಆ ಇಮೇಲ್ ಓಪನ್ ಮಾಡೀನಿ. ನಾವು ಮೇಲೆ ಟಚ್ ಮಾಡಿದಾಗ ಈಗ ನಮಗೆ ಒಂದು ಆಪ್ಷನ್ ಬರುತ್ತೆ, ಏನು ಅಂತಂದರೆ ಸಮರಿ ಅಂತ ಒಂದು ಬರುತ್ತೆ. New topic. Vertical line. Mute this topic. 8:45. WhatsApp notification. More options. But selected. Mail. More mark on red. Delete. Archive. Gemini. ಓಕೆ. But Gemini. Button. ಇಲ್ಲೂ ಕೂಡ ಜೆಮಿನಿ ಅಂತ ಸಿಗುತ್ತೆ. ಈ ಜೆಮಿನಿ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ರೆಕಮೆಂಡ್ ಮಾಡುತ್ತೆ ನಮಗೆ. ಓಕೆ, ಸೊ ಜೆಮಿನಿ ಮೇಲೆ ಕ್ಲಿಕ್ ಮಾಡೀನಿ. Clear history. Button. ಕ್ಲಿಯರ್ ಹಿಸ್ಟ್ರಿ ಇದೆ. ನಾವು ಹಿಂದೆ ಚಾಟ್ ಮಾಡಿರೋದೆಲ್ಲ ಕ್ಲಿಯರ್ ಆಗುತ್ತೆ. Close. But your latest railway ticket confirmation is collapsed. Good response. Button. Okay. Bad copy. Button. ಓಕೆ, ಇದು ಹಳೆ ಒಂದು ರೆಸ್ಪಾನ್ಸ್ ಏನು ಬಂದಿತ್ತು ಅದು ಇಲ್ಲೇ ಇರುತ್ತೆ, ಅದೆಲ್ಲೋ. Insert. Button. How can I help you? ಓಕೆ ನಾ ಹೆಲ್ಪ್ ಯು. Summarize this email. Button. ನೋಡಿ, ಈಗ ಇಮೇಲ್ ಓಪನ್ ಮಾಡಿದ್ನಲ್ಲ, ಇದನ್ನ ಸಮರೈಸ್ ಮಾಡಬೇಕು ಅಂತಂದರೆ ಡೈರೆಕ್ಟ್ಲಿ ಇಲ್ಲಿ ಸಮರೈಸ್ ದಿಸ್ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಬೋದು, Enter a prompt here. Edit box. ಅಥವಾ ನಾವೇನಾದ್ರು ಪ್ರಾಂಪ್ಟ್ ಕೊಡ್ಬೋದು. ಈಗ ಸಮರೈಸ್ ದಿಸ್ ಇಮೇಲ್ ಇನ್ ಕನ್ನಡ ಅಂತ ಕೊಡ್ತೀನಿ, ನೋಡೋಣ ಕನ್ನಡದಲ್ಲಿ ಅದು ಸಮರೈಸ್ ಮಾಡುತ್ತಾ ಇಲ್ವಾ ಗೊತ್ತಾಗತ್ತೆ. Showing capital S U U U M M M E N E R U U I N I summertime summers F Z Z summarizing summarize T H A I N S Summarize this E email. N E K P M M selected email is A I India N space K K A N N selected Kannada. ಓಕೆ, ಟೈಪ್ ಮಾಡೀನಿ, ಸೆಂಡ್ ಮಾಡೋಣ. ಇಲ್ಲಿ ನಾವು ವಾಯ್ಸ್ ಮೂಲಕ ಪ್ರಾಂಪ್ಟ್ ಕೊಡೋಕ್ಕಾಗಲ್ಲ, ಟೈಪ್ ಮಾಡಲೇಬೇಕು. ಓಕೆ, ನೋಡೋಣ. ಈಗ ವಾಯ್ಸ್ ಇನ್ಪುಟ್ ಮಾಡ್ಬೋದು, ಬಟ್ ಡೈರೆಕ್ಟ್ಲಿ ಮೈಕ್ರೋಫೋನ್ ಆನ್ ಮಾಡ್ಕೊಂಡು ಇದು ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಬಂದಿ ಈ ಇಮೇಲ್ Google Cloud ನಿಂದ ಬಂದಿದ್ದು Cloud Observability ನಲ್ಲಿ ಹೊಸ Open Telemetry Open Parent Model Closed Parent Ingestion API ಯನ್ನು ಸ್ವಯಂಚಾಲಿತವಾಗಿ ಸಕ್ರಿಯಗೊಳಿಸುವ ಬಗ್ಗೆ ತಿಳಿಸುತ್ತದೆ. ಈ ಹೊಸ API ಸ್ಥಳೀಯ OTLP logs, trace scans ಮತ್ತು metrics ಗಳನ್ನು ಬೆಂಬಲಿಸುತ್ತದೆ. ಪ್ರಮುಖ ಅಂಶಗಳು: ಸಮಯ ಜೂನ್ 1, 2026 ಹೊಸ ಎಂಡ್ ಪಾಯಿಂಟ್, ಹೊಸ auto ingestion endpoint ಆದ telemetry.googlebus.com ಸ್ವಯಂಚಾಲಿತವಾಗಿ ಸಕ್ರಿಯಗೊಳ್ಳುತ್ತದೆ. ಸ್ವಯಂಚಾಲಿತ ಸಕ್ರಿಯಗೊಳಿಸುವಿಕೆ ಪ್ರಸ್ತುತ ingestion API ಗಳು Open Parent Cloud Logging, Cloud Trace ಮತ್ತು Cloud Monitoring Closed Parent. ಈಗಾಗಲೇ ಸಕ್ರಿಯವಾಗಿರುವ ಎಲ್ಲಾ ಪ್ರಾಜೆಕ್ಟ್ಗಳಿಗೆ ಈ ಹೊಸ ಎಂಡ್ ಪಾಯಿಂಟ್ ತನ್ನಿಂದ ತಾನೇ ಸಕ್ರಿಯಗೊಳ್ಳುತ್ತದೆ. ನಿಮ್ಮ ಪಾತ್ರ: ಈ ಬದಲಾವಣೆಗೆ ನಿಮ್ಮ ಕಡೆಯಿಂದ ಯಾವುದೇ ಕ್ರಮದ ಅಗತ್ಯವಿಲ್ಲ ಮತ್ತು ನಿಮ್ಮ ಅಸ್ತಿತ್ವದಲ್ಲಿರುವ ಸೇವೆಗಳಿಗೆ ಯಾವುದೇ ಅಡಚಣೆಯಾಗುವುದಿಲ್ಲ. Lock screen. ಓಕೆ ಸ್ನೇಹಿತರೆ, ಅದು ಏನೋ ಗೂಗಲ್ ಕ್ಲೌಡ್ ಬಗ್ಗೆ ಇದೆ, ಅದು ಜಸ್ಟ್ ಇನ್ಫಾರ್ಮೇಷನ್ ಇಮೇಲ್. ಇದು ನಮ್ಮ ಕಡೆಯಿಂದ ನಾವೇನು ಮಾಡಬೇಕಾಗಿಲ್ಲ. ಓಕೆ, ಸೊ ಈ ರೀತಿ ನಮ್ಗೆ ಯಾವ್ದಾದ್ರು ಒಂದು ಇಮೇಲ್ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಾವು ಅದನ್ನ ನಮಗೆ ಬೇಕಾದ ಭಾಷೆಯಲ್ಲಿ ಅದರ ಸಮರಿಯನ್ನು ಪಡ್ಕೊಬೋದು. ಓಕೆ, ಸೊ ಇದೊಂದು ಉದಾಹರಣೆ ನಿಮಗೆ ಯಾವ ರೀತಿ ನಾವು ಯೂಸ್ ಮಾಡ್ಕೊಬೋದು ಅನ್ನೋದಕ್ಕೆ. ಸೊ ಇಲ್ಲೇ ನಾವು ಫಾಲೋ ಅಪ್ ಕ್ವಶನ್ಸ್ ಕೂಡ ಕೇಳ್ಬೋದು. ಈಗ ಸದ್ಯಕ್ಕೆ ಏನು ಬೇಡ, ಬ್ಯಾಕ್ ಬಂದು ಈಗ ಇನ್ನೊಂದು ಇಮೇಲ್ ಓಪನ್ ಮಾಡೋಣ. ಇನ್ನೊಂದು ಇಮೇಲ್ ಓಪನ್ ಮಾಡಿ ಈಗ ಯಾವ್ದಾದ್ರು ಒಂದು ರಿಪ್ಲೈನ ಯಾವ ರೀತಿ ಡ್ರಾಫ್ಟ್ ಮಾಡೋದು, ಆಮೇಲೆ ರಿಪ್ಲೈನ ಡೈರೆಕ್ಟ್ಲಿ ಯಾವ ರೀತಿ ಸೆಂಡ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಈಗ ಒಂದು ಯಾವ್ದಾದ್ರು ಒಂದು ಇಮೇಲ್ ಓಪನ್ ಮಾಡೋಣ. ಇಲ್ಲಿ ಒಂದು ಬಂದಿದೆ, ಇಲ್ಲಿ ಓಕೆ, ಇಲ್ಲೊಂದು ಇಮೇಲ್ ಇದೆ ನೋಡಿ, ನೋಡೋಣ ಇದ್ರ ಡೀಟೇಲ್. Open bracket. Hi all. The developer of the Rhodes Audio Voice Threads app is giving listeners a chance to test the app's premium features for 1 month. To enter the giveaway, send an email expressing your interest to contact us at lindendoidesers.com. Okay. Link. Participation is open until Sunday, April 26th at 5 p.m. GMT. Only winners will be contacted with their codes. ನೋಡಿ ಸ್ನೇಹಿತರೆ, ಈಗ ಇಲ್ಲೊಂದು ಗಿವ್ ಅವೇ ಇತ್ತು, ಯಾವುದೋ ಒಂದು ಆ್ಯಪ್ದು ಫ್ರೀ ಟ್ರಯಲ್ ಸಿಗ್ತಾಯಿತ್ತು. ಆದರೆ ಇದಕ್ಕೆ ಲಾಸ್ಟ್ ಡೇಟು ಏಪ್ರಿಲ್ 26 ಆಗಿತ್ತಂತೆ. ಸೊ ಈಗಾಗಲೇ ನಾನು ಇಮೇಲ್ನ ಲೇಟಾಗಿ ನೋಡ್ತಾ ಇದ್ದೀನಿ. ಸೊ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗಿದೆಯಾ ಅಂತ ತಿಳ್ಕೊಬೇಕೀಗ. ಸೊ ಅದಕ್ಕೆ ನಾವು ಏನು ಮಾಡೋಣ ಅಂತಂದರೆ ರಿಪ್ಲೈ ತೊಗೊಳ್ಳೋಣ ಫಸ್ಟು. New topic. Link. Underscore. Reply all.
Reply. ರಿಪ್ಲೈ ತೊಗೊಳ್ಳೋಣ. ರಿಪ್ಲೈ ತೊಗೊಂಡು Gmail. Web 2. Showing English open parent US closed parent. Reply. More options. Button. ರಿಪ್ಲೈ ತೊಗೊಂಡಾಗ ನಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ಸ್ನೇಹಿತರೆ, ಹೆಲ್ಪ್ ಮೀ ರೈಟ್ ಅಂತ. ಅದರಿಂದ ನಾವು ಜೆಮಿನಿಯ ಸಹಾಯವನ್ನು ಪಡ್ಕೊಬೋದು. ಅದು ಹೆಂಗೆ ಅಂತ ನೋಡೋಣ ಈಗ. Send. Button. ಓಕೆ, ಹೆಲ್ಪ್ ಮೀ ರೈಟ್. Editing. Contact sync. No face list. Editing. Help me Contact. write. More options. Send. Attach files. Okay. Help me navigate up. ಓಕೆ, ಹಾಂ, ಇಲ್ಲಿದೆ ನೋಡಿ. ನಾವು ಅಲ್ಲಿ ಬೈ ಡಿಫಾಲ್ಟು ಅದು ರಿಪ್ಲೈದು ಎಡಿಟ್ ಬಾಕ್ಸ್ ಓಪನ್ ಆಗಿರುತ್ತೆ ಬಾಡಿ. ಸೊ ನಾವು ಲೆಫ್ಟ್ ಸ್ವೈಪ್ ಮಾಡ್ತಾ ಬಂದರೆ ಸಿಗುತ್ತೆ ಇಲ್ಲಿ Help me write. Button. ಹೆಲ್ಪ್ ಮಿ ರೈಟ್ ಅಂತ. ಹೆಲ್ಪ್ ಮಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಡ್ರಾಫ್ಟ್ ಮಾಡೋಣ. Editing. Add your perspective to the discussion. Edit box. ಓಕೆ, ಈಗ Close. Editing. Thank them for helping out. Edit box. ಓಕೆ, ಈ ಥರ ಅದೇ ಸುಮ್ಮನೆ ಇಲ್ಲಿ ಬಂದಿರುತ್ತೆ, ಅದೇನು ತಲೆ Close. ಕೆಡಿಸ್ಕೊಂಬಿಡಿ. Editing. Keep the convo going with a question. Edit box. ಓಕೆ, ಈ ಥರ ಎಲ್ಲ ಅದೇ ರೆಕಮೆಂಡ್ ಮಾಡ್ತಾ ಇದೆ ನಾವು ಏನು ಮಾಡ್ಬೋದು ಅಂತ. ಜಸ್ಟ್ ಡಬಲ್ ಟ್ಯಾಪ್ ಮಾಡಿ ಈಗ ರಿಪ್ಲೈ ಮಾಡೋಣ. Create. Editing. ಅಂದರೆ Thank them. ಒಂದು ಏನು ಬೇಕು ಅಂತ ಕೇಳೋಣ ಜೆಮಿನಿನ. ಸೊ ನಾನು ಈ ಇಮೇಲು ಲೇಟಾಗಿ ನೋಡ್ತಾ ಇದ್ದೀನಿ, ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗಿದೆಯಾ ಅಂತ ಕೇಳೋಣ. ಓಕೆ, ಐ ಆಮ್ I. India. Editing. I edit box. I'm replaced him. I'm. ಐ ಆಮ್ ಸೀಯಿಂಗ್ S. F. E. 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 I. N. 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 G. Space. T. N. This. H. Stop recording. 8. I. N. I. S. Space. This. ಇಮೇಲ್ E. E. M. M. 6. Selected. Email. Email. ವೆರಿ ಲೇಟ್. V. V. E. F. R. R. Y. Y. Space. L. L. A. T. Text. E. E. Late. Space. Late. Delete space. Oh, Deleted. full stop. Period. Space. Space. ಮೇ ಐ ನೋ ಇಫ್ ದ ಡೇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್. M. M. A. Y. Y. Space. May. Shift. Capital I. Space. May I A. know? N. N. 11 minutes. 9. E. 11 minutes. 4 P. Papa. O. Os. O. W. W. ಟೈಪಿಂಗ್ ಮಾಡೋದಕ್ಕೆ ಬೇಜಾರು ಮಾಡ್ಕೊಬೇಡಿ, Space. No. U. I. N. I. F. F. ಲೈವ್ ಆಗಿ ಆಗಲಿ ಅಂತ. Space. F. E. H. E. E. Space. The. ಪಾಸ್ ಮಾಡೋ ಕೂಡ ಮಾಡ್ಬೋದು ನಾನು ಡೈರೆಕ್ಟ್ಲಿ, ಬಟ್ ಬೇಡ ಅಂತ. D. A. T. T. E. E. ವಾಯ್ಸ್ ಇನ್ಪುಟ್ ಮಾಡೋಕ್ಕಾಗಲ್ಲ ಈಗ, Space. ಯಾಕೆಂದರೆ H. A. A. S. S. Space. Hash. ಮೈಕ್ರೋಫೋನ್ ಆಲ್ರೆಡಿ ಇಲ್ಲಿ E. 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 ರೆಕಾರ್ಡಿಂಗ್ ಆ್ಯಪ್ ಯೂಸ್ ಮಾಡ್ತಾ ಇದೆಯಲ್ಲ, N. Space. Bin. ಎಕ್ಸ್ಟೆಂಡೆಡ್. E. X. T. T. E. N. D. E. E. D. D. Question mark Symbol ಹಾಕೋಣ. keyboard. Question mark. Okay. Showing symbol ಈಗ keyboard. Editing. I'm seeing this email very late. May I know if the date has been extended? Edit box. Window G. Create. Button. ಕ್ರಿಯೇಟ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಬೇಕು. ಇಲ್ಲಿ ಸೆಂಡ್ ಅಂತ ಸಿಗಲ್ಲ, ಕ್ರಿಯೇಟ್ ಅಂತ ಸಿಗುತ್ತೆ. ಯಾಕೆಂತಂದರೆ ನಾವು ಇಲ್ಲಿ ರಿಪ್ಲೈ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ, ಹಾಗಾಗಿ ಕ್ರಿಯೇಟ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀವಿ. ಓಕೆ, ನೋಡೋಣ ಈಗ ಅದು ಯಾವ ರೀತಿ ಕೊಡುತ್ತೆ Keyboard ಅಂತ. hidden. ಕೊಟ್ಟಿದೆಯಾ? Hi, I am interested in the Rhodes Audio 1 month premium giveaway, but I am seeing this announcement after the original deadline. Could you please let me know if the entry period has been extended? Best regards, Katak Singh. Edit box. ನೋಡಿ ಸ್ನೇಹಿತರೆ, ನಾವು ಜಸ್ಟು ಟಾಪಿಕ್ ಕೊಟ್ಟಿದ್ವಿ ಅಷ್ಟೇ, ಅದನ್ನ ಇನ್ನಷ್ಟು ಕ್ಲೀನಾಗಿ ಫಾರ್ಮುಲೇಟ್ ಮಾಡಿದೆ ಅದು. I'm seeing this email. Hi, I am interested in the Rhodes Audio 1 month premium giveaway, but I am seeing this announcement after the original deadline. Could you please let me know if the entry period has been extended? Best regards, Katak Singh. Edit box. ಓಕೆ, ಈ ಥರ ಕೊಟ್ಟಿದೆ. ನಾವು ಇದೇನಾದರೂ ನಮಗೆ ಸಮಾಧಾನ ಆಗಿಲ್ಲ ಅಂತಂದರೆ, Gemini and Workspace can make mistakes. Not checked. Formalize. Radio button. ಇನ್ನೂ ಸ್ವಲ್ಪ ಫಾರ್ಮಲೈಸ್ ಮಾಡಬೇಕು ಅಂತಂದರೆ ಫಾರ್ಮಲೈಸ್ ಮಾಡಿಸ್ಬೋದು. Not checked. Elaborate. Radio button. ಎಲಾಬ್ರೇಟ್ ಅಂತಂದರೆ ಇನ್ನೊಂದು ಸ್ವಲ್ಪ ಏನೋ ದೊಡ್ಡ ಮೆಸೇಜ್ ಮಾಡಿಸ್ಬೋದು, ಇನ್ನೂ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋ ಥರ. Not checked. Shorten. Radio button. ಶಾರ್ಟ್ ಅಂತಂದರೆ ಇದಕ್ಕಿಂತ ಇನ್ನೂ ಚಿಕ್ಕದಾಗಬೇಕು ಅಂತಂದರೆ ಚಿಕ್ಕದಾಗೂ ಮಾಡಿಸ್ಬೋದು, ದೊಡ್ಡದಾಗೂ ಮಾಡಿಸ್ಬೋದು, ಚಿಕ್ಕದಾಗೂ ಮಾಡಿಸ್ಬೋದು. Positive feedback. Checkbox. ಪಾಸಿಟಿವ್ ಫೀಡ್ಬ್ಯಾಕ್, Negative feedback. Checkbox. ಫೀಡ್ಬ್ಯಾಕ್ ಕೊಡ್ಬೋದು. Recreate. Button. ರೀಕ್ರಿಯೇಟ್ ಕೊಟ್ಟರೆ ಇದು ನಮಗೆ ಸಮಾಧಾನ ಇಲ್ಲ, ಇನ್ನೊಂದು ಸಲ ರೀಕ್ರಿಯೇಟ್ ಮಾಡೋ ರಿಪ್ಲೈನ ಅಂತ. Insert. Button. ಇನ್ಸರ್ಟ್ ಅಂತಂದರೆ ಡೈರೆಕ್ಟ್ಲಿ ಅದು ರಿಪ್ಲೈಯಲ್ಲಿ ಬಾಡಿಯಲ್ಲಿ ಇನ್ಸರ್ಟ್ ಆಗುತ್ತೆ, ನಾವು ಡೈರೆಕ್ಟ್ಲಿ ಸೆಂಡ್ ಮಾಡ್ಬೋದು. ಓಕೆ, ಸೊ ಈಗ Hi, I am interested in the Rhodes Audio 1 month free. Gemini and Workspace ಈಗ can make. elaborate ಮಾಡೋಣ. Not checked. Elaborate. Radio button. ಸುಮ್ಮನೆ ಎಲಾಬ್ರೇಟ್ ಮಾಡೋಣ, ನೋಡೋಣ Checked. ಇನ್ನು Checked. ಏನು ಬರ್ಬೋದು Elaborate. ಅಂತ. Radio button. ಓಕೆ, ಎಲಾಬ್ರೇಟ್ ಕೊಟ್ಟಿದ್ದೀನಿ, ಈಗ ನೋಡೋಣ. Dear Blind Android users team, I hope you are doing well. I am writing to express my interest in the Rhodes Audio 1 month premium giveaway. I recently came across the announcement. However, I noticed that the original deadline for entry was Sunday, April 26th. Given that I am seeing this after the closing date, could you please let me know if the entry period has been extended or if it is still possible to be considered for the giveaway? Thank you for your time and for all the great work you do for the community. Best regards, Katak Singh. Edit box. ಹಾಂ, ನೋಡಿ ಎಲಾಬ್ರೇಟ್ ಅಂತ ಕೊಟ್ಟಾಗ ಇನ್ನೊಂದು ಸ್ವಲ್ಪ ಅದು ಡೀಟೇಲ್ ಆಗಿ ಬರ್ತಿದೆ ಇಮೇಲ್ನ. ಸೊ ಈಗ ಓಕೆ, ಇದು ನನಗೆ ಸಮಾಧಾನ ಆಯಿತು ಅಂತ ಅಂದ್ಕೊಳ್ಳೋಣ. ಇನ್ಸರ್ಟ್ ಕೊಡೋಣ. Replace. Button. ರಿಪ್ಲೇಸ್ ಇದೆ. Stop recording. Recreate. Button. ಓಕೆ, ರಿಪ್ಲೇಸ್ ಕೊಡೋಣ, ಯಾಕೆಂದರೆ ಹಳೇದು ಚೆನ್ನಾಗಿಲ್ಲ, ಇದೇ ಚೆನ್ನಾಗಿದೆ ಅಲ್ವ, ಹಾಗಾಗಿ ರಿಪ್ಲೇಸ್ ಕೊಡೋಣ. Web 2. ರಿಪ್ಲೇಸ್ Showing ಕೊಡ್ತೀನಿ. English open parent ಓಕೆ, US closed ಈಗ parent ಇದು open parent QWERTY closed parent. Editing. Dear Blind Android users team. Edit I hope box you are ಅಲ್ಲಿ ಬಂತು. more options. Button. ಓಕೆ, ಸೊ ಯಾವ ಎಡಿಟ್ ಬಾಕ್ಸಲ್ಲಿ ಬಂತು, ನಾವೇನು ರಿಪ್ಲೈ ಬರೀತೀವಲ್ಲ ಇಮೇಲಲ್ಲಿ,
ಆ ಎಡಿಟ್ ಬಾಕ್ಸಲ್ಲಿ ಆಟೋಮೆಟಿಕಲಿ ಬಂದು ಕೂತ್ಕೊತದು. ಇನ್ಸರ್ಟ್ ಅಂತ ಬರುತ್ತೆ, ಅಥವಾ ನೀವು ಮತ್ತೆ ಅದನ್ನ ಕ್ರಿಯೇಟ್ ಮಾಡಿಸಿದ್ರೆ ರಿಪ್ಲೇಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಟೋಮೆಟಿಕಲಿ ನಮ್ಮ ರಿಪ್ಲೈ ಬಾಕ್ಸಲ್ಲಿ ಬಂದ್ಬಿಡುತ್ತೆ. ನಾವು ಜಸ್ಟು ಸೆಂಡ್ ಮಾಡಿದ್ರೆ ಆಯ್ತು. ಈಗ ಸೆಂಡ್ ಮಾಡ್ತೀನಿ, ಆಟೋಮೆಟಿಕ್ ಸೆಂಡ್ ಆಯಿತು. ಸೊ ಸುಮಾರು ಜನರಿಗೆ ಏನಾಗುತ್ತೆ, ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇರುತ್ತೆ, ಕರೆಕ್ಟಾಗಿ ಒಂದು ಇಮೇಲ್ನ ಬರೆಯೋಕ್ಕಾಗಲ್ಲ, ಅಥವಾ ಯಾವ ಥರ ಒಳ್ಳೆ ವರ್ಡ್ಸ್ ಯೂಸ್ ಮಾಡ್ಕೊಂಡು ಇದಕ್ಕೆ ರಿಪ್ಲೈ ಮಾಡೋದು ಅನ್ನೋದು ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ನಾವು ಹೆಲ್ಪ್ ಮೀ ರೈಟ್ ಯೂಸ್ ಮಾಡಿಕೊಂಡು ಒಂದು ರಿಪ್ಲೈನ ಡ್ರಾಫ್ಟ್ ಮಾಡ್ಬೋದು. ಸೊ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾವ ರೀತಿ ನಾವು ಜಿಮೇಲಲ್ಲಿ ಜೆಮಿನಿನ ಯೂಸ್ ಮಾಡ್ಕೊಬೋದು, ಸ್ಪೆಷಲಿ ಯಾವ್ದಾದ್ರು ಒಂದು ಇಮೇಲ್ನ ಸರ್ಚ್ ಮಾಡೋದಕ್ಕಾಗ್ಬೋದು, ಯಾವ್ದಾದ್ರು ಒಂದು ಇಮೇಲ್ನ ಸಮರೈಸ್ ಮಾಡ್ಕೊಳ್ಳೋದಕ್ಕೆ, ನಮಗೆ ಬೇಕಾಗಿರೋ ಭಾಷೆಯಲ್ಲಿ ಸಮರೈಸ್ ಮಾಡ್ಕೊಳ್ಳೋದು ಹೇಗೆ, ಅದೇ ರೀತಿ ಹೆಲ್ಪ್ ಮಿ ರೈಟ್ ಮೂಲಕ ನಾವು ಯಾವುದೇ ಒಂದು ಇಮೇಲ್ಗೆ ರಿಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಡ್ರಾಫ್ಟ್ ಮಾಡಿಸ್ಬೋದು ಈ ಇಮೇಲ್ನ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ನೀವು ಅಷ್ಟೇ ತಿಳ್ಕೊಂಡು ಸುಮ್ಮನೆ ಇರಬೇಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಇದು AI ಜಮಾನ ಆಗಿರೋದ್ರಿಂದ AIನ ಎಲ್ಲೆಲ್ಲಿ ನಾವು ಪ್ರಾಡಕ್ಟಿವ್ ಆಗಿ ಯೂಸ್ ಮಾಡ್ಕೊಬೋದು ಅಲ್ಲೆಲ್ಲ ಯೂಸ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಬೇಕು ನಾವು ಅಂತ ಹೇಳ್ತಾ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.